ಉತ್ತಮ ಸೇವೆಗೆ ಹೆಸರಾಗಿದ್ದ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಒಂದಲ್ಲ ಒಂದು ಕಾರಣಕ್ಕೆ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗುತ್ತಿದೆ. ಇತ್ತೀಚೆಗೆ ರಾತ್ರಿ ಸಮಯದಲ್ಲಿ ವೈದ್ಯರು ಲಭ್ಯ ಇರುವುದಿಲ್ಲ ಎನ್ನುವ ಆರೋಪ ಕೇಳಿಬಂದಿತ್ತು. ಇದೀಗ ಅವಧಿ ಮೀರಿದ ಔಷಧಿ ರಾಶಿ ಹಾಕಿರುವ ಬಗ್ಗೆ ಸಂಘಟನೆಯವರು ದೂರಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಮಾಳಿಗೆಯ ಮೇಲಿನ ಗೋಡೌನ್ನಲ್ಲಿ ಬಾಕ್ಸ್ಗಳಲ್ಲಿ ರಾಶಿ ಬಿದ್ದಿರುವ ಅವಧಿ ಮೀರಿದ ಔಷಧಿಗಳನ್ನು ಪತ್ತೆ ಹಚ್ಚಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಗೌಡ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಆರ್.ಕೆ. ಮೇಸ್ತಾ, ಜಿಲ್ಲಾ ಉಪಾಧ್ಯಕ್ಷ ಪ್ರದೀಪ್ ಶೆಟ್ಟಿ ಪತ್ರಿಕೆಗೆ ಮಾಹಿತಿ ನೀಡಿ ಔಷಧಿ ಖರೀದಿಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಿ ಸೂಕ್ತ ತನಿಖೆ ಆಗಬೇಕೆಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳಲ್ಲಿ ಆಗ್ರಹಿಸಿದ್ದಾರೆ. ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಂಗ್ರಹ ಜಾಸ್ತಿ ಇದ್ದಲ್ಲಿ ಅವಧಿ ಮೀರಲು 3 ತಿಂಗಳು ಬಾಕಿ ಇರುವಾಗ ಬೇರೆ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯ ಇದ್ದಲ್ಲಿ ಕೊಡಬೇಕು ಎನ್ನುವ ನಿಯಮವಿದೆ. ಇವರು ಕಾಲಕಾಲಕ್ಕೆ ಪರಿಶೀಲನೆ ಮಾಡುತ್ತಿರಬೇಕು. ಇಷ್ಟೆಲ್ಲ ನಿಯಮವಿದ್ರೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಔಷಧಿ ಹೆಚ್ಚುವರಿ ಹೇಗೆ ಆಯಿತು? ಔಷಧಿ ಖರೀದಿಯನ್ನೇ ಹೆಚ್ಚಿಗೆ ಮಾಡಿ ಅವ್ಯವಹಾರ ಮಾಡಿದಂತಿದೆ ಎನ್ನುವ ಆರೋಪವನ್ನ ಸಂಘಟನೆಯವರು ಮಾಡಿದ್ದಾರೆ. ಕನ್ನಡಪರ ಸಂಘಟನೆಯ ಪ್ರಮುಖರು ಆಸ್ಪತ್ರೆಯ ಗೋಡೌನ್ಗೆ ಭೇಟಿ ನೀಡಿದ ಮಾಹಿತಿ ತಿಳಿದ ನಂತರ ಆಸ್ಪತ್ರೆಯ ಸಿಬ್ಬಂದಿಗಳ ಮೂಲಕ ಅಲ್ಲಿರುವ ಔಷಧಿಗಳನ್ನ ಬಾಕ್ಸ್ಗಳಿಂದ ಬೇರ್ಪಡಿಸುವ ಕೆಲಸ ಮಾಡಿರುವುದು ಕಂಡುಬಂದಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಧಿ ಮೀರಿದ ಔಷಧಿ ಹೇಗೆ ಸಂಗ್ರಹ ಆಗಿದೆ ಎನ್ನುವ ಚರ್ಚೆ ಸಾರ್ವಜನಿಕ ವಲಯದಲ್ಲಿಯೂ ಕೇಳಿಬರುತ್ತಿದೆ. ಅವಧಿ ಮೀರಿದ ಔಷಧಿ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅವಧಿ ಮೀರಿದ ಔಷಧಿ ವಿಲೇವಾರಿಗೆ ಅದರದ್ದೇ ಆದ ನಿಯಮವಿದೆ. ಶನಿವಾರ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಅಧಿಕಾರಿಗಳನ್ನ ಕಳುಹಿಸುತ್ತೇವೆ. ಕೆಲವು ಇದ್ದರೂ ಉಪಯೋಗಿಸುವುದಿಲ್ಲ. ಅದನ್ನು 3 ತಿಂಗಳು ಮೊದಲೇ ಬೇರೆ ಆಸ್ಪತ್ರೆಗೆ ಕಳುಹಿಸಿ ಕೊಡಬೇಕು. ಅಂಕೋಲಾದಲ್ಲಿ ಅದನ್ನು ಖರೀದಿ ಮಾಡುತ್ತಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಸ್ಥಳಗಳು ನನಗೆ ತುಂಬಾ ಇಷ್ಟವಾಗಿವೆ. ಇಲ್ಲಿಯ ಸ್ಥಳಗಳನ್ನು ನನ್ನ ಮುಂದಿನ ಸಿನಿಮಾದಲ್ಲಿ ಬಳಸಿಕೊಳ್ಳುತ್ತೇನೆ. ಮಂಜುಗುಣಿ ಗ್ರಾಮ ನಿಸರ್ಗದ ಬೀಡು. ಇಲ್ಲಿಯ ನಾಗರಿಕರ ಸಂಸ್ಕೃತಿಯು ಅಷ್ಟೇ ಉತ್ತಮವಾಗಿದೆ ಎಂದು ಚಲನಚಿತ್ರ ನಿರ್ದೇಶಕ ಪಾರ್ಥಸಾರಥಿ ಹೇಳಿದರು. ಅಂಕೋಲಾದ ಮಂಜುಗುಣಿ ಶ್ರೀ ಕೃಷ್ಣ ಮಿತ್ರ ಮಂಡಳಿ ಮಂಜುಗುಣಿ ಅಂಕೋಲಾ ಇವರ ಸಾರಥ್ಯದಲ್ಲಿ ಕೃಷ್ಣೋತ್ಸವ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಹಲವು ಸಂಸ್ಕೃತಿ ಸಂಪ್ರದಾಯಗಳನ್ನು ಒಳಗೊಂಡಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪತ್ರಕರ್ತ ಸುಭಾಷ್ ಕಾರೇಬೈಲ್ ಮಾತನಾಡಿ, ಈ ಕಾರ್ಯಕ್ರಮದ ಸಂಘಟಕ ವೈಭವ್ ನಾಯ್ಕ್ ಸರ್ಕಾರಿ ಶಾಲೆಗೆ ಡಿಜಿಟಲ್ ಗ್ರಂಥಾಲಯ, ಇಲ್ಲಿಯ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಐಎಎಸ್, ಐಪಿಎಸ್ ಕೋಚಿಂಗ್ ನೀಡಲು ಓರ್ವ ತರಬೇತುದಾರರನ್ನ ಪ್ರತಿ ಶನಿವಾರ ಆಯೋಜಿಸುತ್ತಿರುವುದು ಮಾದರಿ ಕಾರ್ಯ ಎಂದರು. ನಮ್ಮ ವೈಭವ್ ಅವರು ಹೇಳಿದ್ರು, ನಿಜಕ್ಕೂ ಒಂದು ಡಿಜಿಟಲ್ ಮಾದರಿಯ ಲೈಬ್ರರಿಯನ್ನ, ಗ್ರಂಥಾಲಯವನ್ನ ನಿಮಗೆ ಕೊಡ್ತೀವಿ ಎನ್ನುವಂತಹ ವಿಚಾರವನ್ನ ಒಂದು ಸರ್ಕಾರಿ ಶಾಲೆಗೆ ಹೇಳುವಂತ ಯುವಕ ನಿಮ್ಮೂರಿನಲ್ಲಿ ಹುಟ್ಟಿದ್ದು, ಅದು ಬೆಂಗಳೂರಿನ ಮಟ್ಟಕ್ಕೆ ಹೋಗಿ ಇದೊಂದೇ ಉತ್ಸವವಲ್ಲ, ಕದಂಬೋತ್ಸವ ಇರಬಹುದು, ಅತ್ಯಂತ ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಮಂಜುಗುಣಿಯ ಮಹಿಮೆಯನ್ನ ಅಲ್ಲೆಲ್ಲಿಯೂ ಪಸರಿಸುವುದು ನಿಜಕ್ಕೂ ಈ ಒಂದು ಊರಿನ ಗೌರವವನ್ನು ಹೆಚ್ಚಿಸಿದಾಗ ಎನ್ನುವಂತ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಾಜದ ಒಳ್ಳೆಯದಕ್ಕಾಗಿ ಪ್ರಯತ್ನವನ್ನು ಮಾಡೋಣ. ಸಮಾಜ ನನಗೇನು ಕೊಟ್ಟಿದೆ, ದೇಶ ನನಗೇನು ಕೊಟ್ಟಿದೆ ಎನ್ನೋದಕ್ಕಿಂತ ನಾನು ದೇಶಕ್ಕಾಗಿ ಏನು ಕೊಟ್ಟಿದ್ದೇನೆ, ನಾನು ಈ ನಾಡಿಗಾಗಿ ಏನು ಕೊಟ್ಟಿದ್ದೇನೆ ಎನ್ನುವಂತ ವಿಚಾರಧಾರೆಗಳನ್ನು ಇಟ್ಟುಕೊಂಡು ದಿನಂಪ್ರತಿ ತಾಯಿಯನ್ನ ಪ್ರೀತಿಸ್ತಾ ಒಳ್ಳೆಯ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಜೀವನದ ಪ್ರತಿ ಗಳಿಗೆಯನ್ನ ಮುಂದೆ ಹೋಗೋಣ ಎನ್ನುವಂತ ವಿಚಾರಗಳನ್ನ ಹೇಳ್ಕೊಳ್ತಾ ಕಾರ್ಯಕ್ರಮದ ಆಯೋಜಕ ವೈಭವ್ ನಾಯ್ಕ್ ಮಾತನಾಡಿ, ನಾವು ಎಲ್ಲಿಯೇ ಇರಲಿ ನಮ್ಮ ಗ್ರಾಮವನ್ನ ಮರೆಯಬಾರದು. ಮಂಜುಗುಣಿಯಲ್ಲಿ ನಾನು ನನ್ನಿಂದಾದ ಸಹಾಯವನ್ನ ನೀಡುತ್ತಾ ಬಂದಿದ್ದು, ಮುಂದಿನ ದಿನದಲ್ಲಿಯೂ ಇನ್ನೂ ವಿಶೇಷವಾದ ಸಹಾಯ ಸಹಕಾರವನ್ನ ನೀಡುತ್ತೇನೆ. ನನ್ನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಡಿಜಿಟಲ್ ಗ್ರಂಥಾಲಯವನ್ನ ಮಾಡಿಕೊಡುತ್ತೇನೆ. ಜೊತೆಯಲ್ಲಿ ವಾರಕ್ಕೊಮ್ಮೆ ಐಎಎಸ್, ಐಪಿಎಸ್ ಕೋಚಿಂಗ್ ನೀಡಲು ಓರ್ವ ತರಬೇತುದಾರರನ್ನ ನೀಡುತ್ತೇನೆ ಎಂದರು. ಹಲವಾರು ಮುಂದಿನ ದಿನಗಳಲ್ಲಿ ನನ್ನ ಕೈಲಾದಷ್ಟು ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಎಜುಕೇಶನ್ಗೆ ಹೆಲ್ಪ್ ಆಗುವಂತಾಗೆ ಒಂದು ಈ ಶಾಲೆಗೆ ಒಂದು ಡಿಜಿಟಲ್ ಲೈಬ್ರರಿ ಅನ್ನು ನಾನು ಇಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಸರ್. ಇಲ್ಲೇ ಕೂತ್ಕೊಂಡು ಎಲ್ಲೂ ಆಚೆ ಹೋಗ್ದಂಗೆ ಮಕ್ಕಳು ಇಲ್ಲೇ ಕೂತ್ಕೊಂಡು ಓದೋ ಥರ ಒಂದು ಡಿಜಿಟಲ್ ಲೈಬ್ರರಿನ ನಾವು ನಮ್ಮ ಕಂಪನಿ ಕಡೆಯಿಂದ ಕಟ್ಸ್ಕೊಡ್ತೇವೆ. ಇನ್ನೊಂದು 3-4 ಮಂತ್ಸಲ್ಲಿ ಅದನ್ನು ನಾವು ಮಾಡ್ತೇವೆ. ಅದೇ ರೀತಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋದಕ್ಕೆ ಪ್ರತಿ ವಾರ ಒಬ್ಬರು ಉಪನ್ಯಾಸಕರಲ್ಲಿ ಬಂದು ಒಂದು ಈ KS, IAS ಎಕ್ಸಾಮ್ಸ್ಗಳಿಗೆ ತಯಾರಿ ಮಾಡ್ಕೋಬೇಕು, ಹೇಗೆ ತಯಾರಿ ಮಾಡಬೇಕು ಅಂತ ಒಬ್ರು ಹೇಳ್ಕೊಡಕ್ಕೆ ಒಬ್ರು ಶಿಕ್ಷಕರು ಕೂಡ ನಾವು ರೆಡಿ ಮಾಡಿದ್ದೇವೆ. ಅವರು ಕೂಡ ಪ್ರತಿ ವಾರ ಬಂದು ಶನಿವಾರ ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟು ಹೋಗ್ತಾರೆ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ. ಈ ಉತ್ಸವ ಮಾದರಿ ಉತ್ಸವ. ಪ್ರತಿಯೊಬ್ಬ ಯುವ ಸಮಾಜ ದುಶ್ಚಟಗಳಿಂದ ದೂರವಾಗಿ ಸಮಾಜದ ಉತ್ತಮ ವ್ಯಕ್ತಿಗಳಾಗಿ ಬಾಳಬೇಕು.
ಮಾಡಬೇಕು. ಇಂತಹ ಉತ್ಸವಗಳು ಸಂಘಟನೆಗೆ ಸಾಕ್ಷಿ ಎಂದು ಕಾರವಾರ ಸಿಪಿಐ ರಾಘವೇಂದ್ರ ನಾಯ್ಕ್ ಹೇಳಿದ್ರು. ಇಲ್ಲಿ ತುಂಬಾ ಯುವಕರಿದ್ದೀರಾ, ತಾವು ಯಾವುದೋ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಮಂಜುಗುಣಿ ಗ್ರಾಮವನ್ನ ಅಪರಾಧ ಮುಕ್ತ, ದುಶ್ಚಟಗಳಿಂದ ಮುಕ್ತ ಗ್ರಾಮವನ್ನ ಮಾಡ್ತೀನಂತ ಶಬ್ದ ಮಾಡ್ತಾ ಇಂಥ ಒಳ್ಳೆ ಸಂದರ್ಭದಲ್ಲಿ ಹೇಳ್ತಾ ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲ್, ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಎಂಡಿ ನಾಯ್ಕ್, ನಿವೃತ್ತ ಶಿಕ್ಷಕ ಉಮೇಶ್ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ್ರು. ಈ ಕಾರ್ಯಕ್ರಮಗಳು ಜೊತೆಗೆ ದೇವರ ಒಂದು ಸ್ತುತಿ ಮಾಡುವುದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಶಾಂತಿಯನ್ನ ಕಲ್ಪಿಸುವುದಕ್ಕಾಗಿ ಅವರದ್ದು ದ್ವೇಷದ ಭಾವನೆಯನ್ನ ಕಟ್ಕೊಳ್ಳುವುದಕ್ಕಲ್ಲ. ಶ್ರೀಕೃಷ್ಣ ಪರಮಾತ್ಮ ಧರ್ಮವನ್ನು ಗೆದ್ದಿದ್ದಾನೆ ಹೊರತು ಅಧರ್ಮವನ್ನು ಎಂದೂ ಗೆದ್ದಿಲ್ಲ ಅವನು. ಹಾಗಾಗಿ ಧರ್ಮಕ್ಕೆ ಜಯ ಸಿಗತ್ತೆ. ಶ್ರೀಕೃಷ್ಣ ಪರಮಾತ್ಮನನ್ನ ನೆನೆಸುವುದರ ಮೂಲಕ, ಭಕ್ತಿ ಮಾಡುವುದರ ಮೂಲಕ ನಮ್ಮ ಊರಿನ ಯುವಕರು ನಾನಾ ಕಡೆಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಪೂಜಿಸ್ತಾ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಎನ್ನುವಂತ ತುಂಬಾ ಸಂತೋಷದ ವಿಷಯ. ಅದರ ಜೊತೆಗೆ ಸಾಧಕರನ್ನ ಸನ್ಮಾನಿಸುವಂತದ್ದು ಇನ್ನೊಂದು ಕಡೆಗಾದ್ರೆ ನಮ್ಮ ಊರಿನ ಜನರಿಗೆ ಏನೋ ಕೆಲವು ಸಮಯನೋ ಕೆಲವು ದಿನಗಳು ಏನೋ ಸಮಸ್ಯೆಯಲ್ಲಿ ಇರ್ತಾರೆ. ಆ ಸಮಸ್ಯೆಗಳೆಲ್ಲ ದೂರ ಮಾಡಿ ಇವತ್ತು ಅವರಿಗೆ ಒಂದು ಮನರಂಜನೆಯ ನೆಪವನ್ನ ಇಟ್ಟುಕೊಂಡು ಅವರಿಗೆ ಒಂದು ಖುಷಿ ಕೊಡುವುದಕ್ಕಾಗಿಯೂ ಸಮೇತ ಇವತ್ತು ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ತುಂಬಾ ಸಂತೋಷದ ವಿಷಯ. ಒಟ್ಟಾರೆಯಾಗಿ ಡಿವಿಜಿ ಅವರು ಹೇಳಿದ ಹಾಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಮಾತಿನಂತೆ ನಾವೆಲ್ಲರ ಜೊತೆಗೆ ಒಂದಾಗುತ್ತಾ ಬದುಕಬೇಕು. ಅಂದಾಗ ಮಾತ್ರ ನವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಉಂಟು. ಇಂಥ ಸಂದರ್ಭದಲ್ಲಿ ಎಲ್ಲರನ್ನು ನಿದ್ದೆಗೆಡಿಸಿ ಶ್ರೀಕೃಷ್ಣ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಿರಲ್ಲ, ಅದು ನಿಮ್ಮ ಪುಣ್ಯ. ಆ ಕೆಲಸ ಮಾಡೋದಕ್ಕೆ ನಿಮಗೆ ಅವಕಾಶ ಆ ದೇವರೇ ಆ ಬುದ್ಧಿ ಕೊಟ್ಟಿದ್ದಾನೆ. ನಮ್ಮ MD ನಾಯಕರು ಒಂದು ಮಾತು ಹೇಳಿದ್ರು, ಇಂಥ ಉತ್ಸವದಲ್ಲಿ ಭಜನೆಯ ಒಂದು ಕಾಂಪಿಟೇಷನ್ ಮಾಡಲೇಬೇಕು ನೀವು. ಇನ್ನು ಮುಂದೆ ಯಾವಾಗಾದ್ರೂ ಮಾಡಿದ್ರೆ ಶ್ರೀಕೃಷ್ಣನ ಕೂರಿಸ್ಕೊಂಡು ಬೇರೆ ಬೇರೆ ಡ್ಯಾನ್ಸ್ ಮಾಡಿದ್ರೆ ಸರಿಯಾಗುದಿಲ್ಲ. ಒಂದು 10 ರೂಪಾಯಿ ಬಹುಮಾನ ಬಿಟ್ಟರು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ 10 ರೂಪಾಯಿ ಯಾರು ಒಳ್ಳೆ ಭಜನೆ ಹೇಳ್ತಾರೆ ಕೊಟ್ಟರೆ ಸಾಕು. ಹೈಸ್ಕೂಲ್ ಮಕ್ಕಳಿಗೆ 20 ರೂಪಾಯಿ ಬಹುಮಾನ ಕೊಟ್ಟರೆ ಪ್ರತಿ ವರ್ಷ ಕಾಂಪಿಟೇಷನ್ ಆಗ್ತದೆ. ಭಜನೆ ನಶಿಸಿ ಹೋಗ್ತಾ ಉಂಟು. ಅದು ಬೇಕು. ಭಕ್ತಿ ರಸ ಎಲ್ಲೂ ಇಲ್ಲ, ಈಗ ಎಲ್ಲಾ ಕಡೆ ನಾಶ ಆಗ್ತಾ ಉಂಟು. ಅದಕ್ಕಾಗಿ ಅದನ್ನ ಮುಂದಿನ ವರ್ಷದಿಂದ ನೀವು ತಯಾರಿ ಮಾಡಿಕೊಳ್ಳುವಂತ ಕೆಲಸ ಮಾಡಿಕೊಳ್ಳಿ. ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡಿ ಧಾರ್ಮಿಕ ಭಾವನೆಯನ್ನ ಬಿತ್ತುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಅನ್ನೋದು ಈಗ ನನ್ನ ಖುಷಿಯಾಗಿ. ಅದೇ ರೀತಿಯಾಗಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ರೆ, ಕೆಲವರು ಏನ್ ಮಾಡಿದ್ದಾರೆ ಕಲಿತಾ ಇದ್ದಾರೆ, ಕೆಲವರು ಕಲ್ತಿದ್ದಾರೆ. ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಉನ್ನತ ಸಾಧನೆಯನ್ನ ಮಾಡಿದಂತ ನಮ್ಮ ವೇದಿಕೆಯಲ್ಲಿ ಇರುವಂತಹ ರಾಘವೇಂದ್ರ ನಾಯ್ಕರವರು, ಹಾಗೆ ನಾವೆಲ್ಲ ಶಿಕ್ಷಕರಾಗಿ ಅಥವಾ ಕಷ್ಟದಿಂದ ನಾವೆಲ್ಲ ಈ ಒಂದು ವೇದಿಕೆಯ ಮೇಲೆ ನಿಂತ್ಕೊಳ್ಳಿಕ್ಕೆ ಅರ್ಹರು ಅಂತೇಳಿ ನಮ್ಮನ್ನ ಗುರುತಿಸಿದಿರಿ. ಅಂತಹ ವ್ಯಕ್ತಿಗಳು ನಮ್ಮ ಊರಲ್ಲಿ ನಿರ್ಮಾಣ ಆಗಬೇಕು. ಗುರುತಿಸುವ ವ್ಯಕ್ತಿಗಳಾಗಿ ಮುಂದುವರಬೇಕು, ಓದಬೇಕು. ಮನೆಯಲ್ಲಿ ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ನಿಜವಾಗ್ಲೂ ನಾವೊಂದು ಒಳ್ಳೆಯ ವ್ಯಕ್ತಿಗಳಾಗಿ ಅಥವಾ ಒಳ್ಳೆಯ ಒಂದು ಸ್ಥಾನವನ್ನ ನಾವು ಅಲಂಕರಿಸಲಿಕ್ಕೆ ಸಾಧ್ಯ. ಮುಂದೊಂದು ದಿನ ನೀವು ಕೂಡ ಈ ವೇದಿಕೆಯಲ್ಲಿ ಇಂಥ ಒಂದು ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಅಂತೇಳಿ ನನ್ನ ಭಾವನೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಲೀಲಾವತಿ ನಾಯ್ಕ್, ನಿವೃತ್ತ ಅರಣ್ಯ ಇಲಾಖೆಯ ಅಧಿಕಾರಿ ಹಮ್ಮು ನಾಯ್ಕ್ ಉಪಸ್ಥಿತರಿದ್ದರು. ಮಂಜುಗುಣಿ ಗ್ರಾಮದ ಸುತ್ತಮುತ್ತ ಸೇವೆ ಸಲ್ಲಿಸಿದ ಆರೋಗ್ಯ ಸಹಾಯಕಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಅಡಿಗೆ ಸಹಾಯಕಿಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಜನಪ್ರತಿನಿಧಿಗಳು, ವೇದಿಕೆಯಲ್ಲಿರುವ ಗಣ್ಯರನ್ನ ಲಿಂಜ್ ಇವೆಂಟ್ಸ್ ಮೂಲಕ ಗೌರವಿಸಲಾಯಿತು. ಮಂಜುಗುಣಿಯಲ್ಲಿ ಲಿಂಜ್ ಇವೆಂಟ್ಸ್ ವತಿಯಿಂದ ಕೃಷ್ಣ ಉತ್ಸವದಲ್ಲಿ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಬಿಎಲ್ ರಜನ್ ಕಾರ್ಯಕ್ರಮ ನಿರೂಪಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರು ರೋಡ್ನಲ್ಲಿದ್ದೇವೆ. ಕುಟಿನೂರು ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು
ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.